ಬರ್ತ್ಡೇ ತಾರಾ. ಎವ್ರಿ ಇಯರ್ ನಿನ್ ಬರ್ತಡೇ ಎಲ್ ಮಾಯ ಆಗ್ತೀಯ ಬ್ರೋ? यन्मया विहितं श्राद्धं परिपूर्णं तदस्तु ते अनेन अस्मतु पितृ मातृ यज्ञेन भगवान् तत्सर्वं श्री ಹೇಳಿ ತಾತ. ತಾರಕ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ತಾತ. ನಿನ್ ಹುಟ್ಟುಹಬ್ಬ ಅಲ್ಲ, ಸಂತೋಷವಾಗಿ 4 ಮಾತಾಡೋಣ ಅಂತ. ಬಿಸಿ ಇದೆ ಗೊತ್ತಪ್ಪ, ತುಂಬಾ ಜನ ಫೋನ್ ಮಾಡ್ತಾ ಇರ್ತಾರೆ. ಒಳ್ಳೇದಾಗ್ಲಿ. ನಾನು ಹೆಚ್ಚು ಟೈಮ್ ತಗೊಳ್ಳಲ್ಲ. ಒಂದೇ ಒಂದು ಪ್ರಶ್ನೆ. ಗೊತ್ತು ತಾತ. ಈ ವರ್ಷ ಆದ್ರೂ ಇಂಡಿಯಾಗ್ ನೀನ್ ಬರ್ತೀಯ ಅಂತ ತಾನೆ? ನಂದು ಅದೇ ಉತ್ತರ ತಾತ. ಆಗಲ್ಲ. ಅಲ್ಲ, ಇವತ್ತು ವಿಶೇಷ ಅಲ್ವಾ? ಒಳ್ಳೆ ಸುದ್ದಿ ಏನಾದ್ರೂ ಹೇಳ್ತೀನೋ ಅಂತ ಆಸೆ. ಬೇಕಾದ್ರೆ ಫೋಟೋ ಕಳಿಸ್ಕೊಡ್ಲಾ ತಾತ? ಫೋಟೋದಲ್ಲಿ ದೂರ ಆದವ್ರನ್ನ ಮಾತ್ರ ನೋಡಬೇಕು. ನಾನ್ ನಿನ್ನ ನೇರವಾಗೇ ನೋಡಬೇಕು. ಕಷ್ಟ ಆಗುತ್ತೆ ತಾತ. ಅಯ್ಯೋ, ಕಷ್ಟ ಆದ್ರೆ ಖಂಡಿತ ಬೇಡಪ್ಪ. ಬೇಕಿದ್ರೆ ಇನ್ನೊಂದು ವರ್ಷ ಕಾಯ್ತೀನಿ. ಆದ್ರೆ ಆಸೆ 8 ವರ್ಷದವನಿದ್ದಾಗ ನೋಡಿದ್ದು, ಹೀಗೇಗಿದ್ಯೋ ಅಂತ. ಅಂದ್ಮೇಲೆ ನೀವೇ ಬರ್ಬೋದಲ್ಲ? ಅಟ್ಟದ ಮೇಲೆ ನಿಂತು ನೋಡಿದ್ರೇನೆ ಭಯ, ತಲೆ ತಿರುಗುತ್ತೆ. ಇನ್ನು ಆಕಾಶದಿಂದ ಆರು ಬರಕ್ಕಾಗುತ್ತೇನೋ? ಇಲ್ಲ. ಹಂಗೂ ಬಂದ್ರೆ ನಾನು ಬದುಕಿರ್ತೀನೋ ಅನ್ನೋ ನಂಬಿಕೆ ಇಲ್ಲ. ತಾತ, ನಾನು ನಿಮ್ಗೆ ಹೆಂಗೆ ಹೇಳಿ? ನೀವು ಅರ್ಥ ಮಾಡ್ಕೊಳ್ಳಿ. ಆಯ್ತಪ್ಪ, ಆದ್ರೆ ಒಂದು ಮಾತ್ರ ತಿಳ್ಕೊ, ನನಗೆ ನೀನು ಬಿಟ್ರೆ ಯಾರೂ ಇಲ್ಲ, ಏನೂ ಇಲ್ಲ. ಒಳ್ಳೆ ತಾತನ ಕಥೆ ಆಯ್ತು. ಹೇಳು. ಎಲ್ರು ಬೆಳೆದಿದ್ದಾರೆ, ಬದಲಾಗಿದ್ದಾರೆ. ಈ ತಾತ ಮಾತ್ರ ಇನ್ನೂ ಹಾಗೆ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಹೂನಪ್ಪ, ಏನೇ ಬದಲಾದ್ರೂ ಭಾವನೆಗಳು, ಸಂಬಂಧಗಳು ಬದಲಾಗೋದಿಲ್ವೋ? ಏನ್ ಸರ್ ಸಮ, ಎಲ್ಲ ನಂದೇ ತಪ್ಪು ಅನ್ನೋ ರೀತಿ ನೀವು ಮಾತಾಡ್ತಾ ಇದ್ದೀರಲ್ಲ. ನಿಮ್ ತಾತ ನನ್ನಂತ ಎಷ್ಟೋ ಜನರ ಪಾಲಿಗೆ ಭಗವಂತ. ಆ ದೇವ್ರ ನೋಡಕ್ಕೆ ಸಾವಿರಾರು ಜನ ಬಂದ್ರು ತನಗಿಷ್ಟವಾದ ಭಕ್ತ ಯಾರು ಅಂತ ಅವನು ಹುಡುಕ್ತಾನಂತೆ. ನೀನು ಹಾಗೆ ನಿಮ್ ತಾತನ್ಗೆ. ನನಗೆ ಅವರು ಬರೀ ತಾತ. ದೇವ್ರ ನೀವು. ಇದನ್ನ ಹೇಳಿ ನನ್ ಬಾಯ್ ಮುಚ್ಚಿಸು. ಲುಕ್, ನೀನ್ ನನಗೆ ಪ್ರೀತಿ ತೋರಿಸಿದ್ಯಾ, ತಾಯಿ ಸ್ಥಾನನೂ ಕೊಟ್ಟಿದ್ಯಾ, ವಿದೇಶದಲ್ಲಿ ಬದುಕೋದನ್ನು ಕಲ್ಸ್ಕೊಟ್ಟಿದ್ಯಾ, ಅಲ್ಪ ಸ್ವಲ್ಪ ಇಂಗ್ಲಿಷ್ ಆಲ್ಸೋ ಯು ಟೀಚ್. ಆದ್ರೆ ನಾನು ಇಂಡಿಯನ್ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ. ನನ್ನನ್ನ ದೇವ್ರು ಮಾಡಿದ್ಮೇಲೆ ಇದು ದೇವಸ್ಥಾನ ತಾನೆ. ಬೆಳಗ್ಗೆ ಸಂಜೆ ದೀಪ ಹಚ್ಚೋಕೆ ಒಂದು ಹುಡುಗಿ ಬೇಕು ತಾನೆ. ಅಷ್ಟೇ ತಾನೆ? ಓಕೆ ಡನ್. ನಿಜವಾಗ್ಲೂ 101% ಸರ್ಸು ಬೇಬೆ. ನಾನು ರೆಡಿ ಆಗ್ತೀನಿ. ಎಲ್ಲಿಗೆ? ನಿಮಗ್ ಗೊತ್ತಿಲ್ವಾ? ಓ ಆಯ್ತು, ಹೋಗ್ಬಾ. ಯಾರ ತಾಯಿ ನೀವು? ಯಾಕೆ ಇಲ್ಲಿ ನಿಂತಿದ್ದೀರಾ? ಬನ್ನಿ, ಒಳಗೆ ಬನ್ನಿ. ಬಾಮ್ಮ. ನಾನು ಮೊದಲು ಒಳಗೆ ಬಾಮ್ಮ. ಬಾಮ್ಮ. ಓದೋದಕ್ಕೆ ಅಂತ ಹೋದೆ, ಒಪ್ಕೊಂಡೆ. ಅಲ್ಲೇ ಕೆಲಸ ಮಾಡ್ತೀನಿ ಎಂದೆ, ಅದಕ್ಕೂ ಒಪ್ಕೊಂಡೆ. ನನ್ನ ತಂಗಿ ಮಗಳನ್ನ ನೀನು ತಂದ್ಕೋಬೇಕು ಅಂತ ಮಾತು ಕೊಟ್ಟಿದ್ದೆ, ಅದು ನಿನಗೂ ಗೊತ್ತಿತ್ತು. ಈಗ ಯಾವುದೋ ಭಾಷೆ ಬರ್ದವಳನ್ನ ಕರ್ಕೊಂಬಂದು ನಿಂತಿದ್ದೀಯಾ? ನನಗೆ ಭಾಷೆ, ಭಾವನೆ, ಬದುಕು ಎಲ್ಲ ಗೊತ್ತು. ಒಂದು ಅವಕಾಶ ಮಾಡ್ಕೊಡಿ. ಆಗಲ್ಲ. ಇವನ್ ನನ್ನ ರಕ್ತ, ನನ್ನ ವಂಶ. ಇವನ್ನ ಇಲ್ಲೇ ಬಿಟ್ಟೋಗಿ. ಅವನಿರೋದಾದ್ರೆ ನೀವಿರಿಸ್ಕೊ.
ಅಪ್ಪ ನೀವಿಷ್ಟು ಡಲ್ ಆಗಿದ್ರೆ ನನ್ನ ಬರ್ಡೇ ಪಾರ್ಟಿನೂ ಡಲ್ ಆಗತ್ತೆ. ಏನಾಯ್ತ್ರಿ? ನಮ್ಮ ತಂದೆ ನಮ್ಮನ್ನು ಯಾವತ್ತೂ ಯಾವತ್ತಲ್ಲ. ಈ ಪ್ರೀತಿ ಮತ್ತೆ ಫ್ಯಾಮಿಲಿ ಮಧ್ಯೆ ಯಾವತ್ತೂ ಸಿಕ್ಕಾಕೋಬಾರ್ದು. ಇದೆಲ್ಲ ಆಗಿದ್ದು ನನ್ನಿಂದ ತಾನೆ. ಏಯ್, ನಾನು ಹಾಗೇನಿಲ್ಲ. ಪ್ರೀತಿ ಫ್ಯಾಮಿಲಿ ಎರಡೂ ಇಂಪಾರ್ಟೆಂಟೇ, ಬಟ್ ಒಟ್ಟಿಗೆ ನಿಭಾಯಿಸೋದು ಕಷ್ಟ. ಡ್ರೈವ್ ಹೋಗಿ ಬರ್ತೀನಿ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಗೆಟ್ ರೆಡಿ. ನಾನು ಬಂದೆ. ಇದು ನನ್ ಪ್ರೇ ಮಾಡೋ ಸ್ಟೈಲ್. ನಾನ್ ಹಾಡ್ತೀನಿ, ಅದರಿಂದ ನಿಮ್ಗೇನ್ ತೊಂದ್ರೆ? ಏನ್ ತೊಂದ್ರೆ? ಪ್ರಾಬ್ಲಮ್ ಇದ್ರೆ ಸಾರಿ ಎಕ್ಸ್ಕ್ಯೂಸ್ ಮೀ, ಸಾರಿ. ಕ್ಯಾನ್ ಯು ಲೀವ್ ಅಲೋನ್ ಪ್ಲೀಸ್? Can you carry on? Let's go. Thank you. Cool, dude. You're the only gentleman here. ಹೋಗ್ತಾ ಮಾತಾಡೋಣ. ಓ, ನೀನು ಕನ್ನಡದವನೇ? ಹೌದು. ನಿಮ್ ಜೊತೆಗೆ ಯಾರು ಬಂದಿಲ್ವಾ? ಯಾಕೆ? ಸುಮ್ಮನೆ. Guys, you should not come alone like this without anyone's help. Why? We are not kids. ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನನ್ನ ಪೇರೆಂಟ್ಸ್ ನಿಲ್ಲೇ ಬರಿ ಮಾಡಿದೀವಿ, ಸೊ ಡೈಲಿ ಬರ್ತಾ ಇರ್ತೀನಿ ನೋಡಕ್ಕೆ. ವಾವ್, ದಟ್ಸ್ ಕೂಲ್. ಬಟ್ ಯಾವತ್ತೂ ನೀನು ಇಲ್ಲಿ ನೋಡಿಲ್ವಲ್ಲ? ಕನ್ನಡಿಗ ಅಂದ್ಮೇಲೆ ಕರ್ನಾಟಕದವನೇ. ಯಾವೂರು? ಮೈಸೂರು, ಹೆರಿಟೇಜ್ ಸಿಟಿ. ನಿನ್ ಹೆಸರು? ತಾರಕ್. ಮದ್ವೆ ಆಗಿದ್ಯಾ? ಇಲ್ಲ. ಸ್ವೀಟ್. ನಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ಲು, ನಿನ್ಗೇನಾದ್ರೂ ಬೇಕಿದ್ರೆ ಕಮ್ ಟು ಮೀ ಅಂತ. ಸೊ ನಾನ್ ಬಂದೆ, ನೀನ್ ಸಿಕ್ಕದೆ, ಪ್ರಾಬ್ಲಮ್ ಸಾಲ್ವ್. ಯಾರ್ ತಾಯಿನ ತುಂಬಾ ಪ್ರೀತಿಸ್ತಾರೋ ಅವರು ಹೆಂಡತಿನ ಅಷ್ಟೇ ಪ್ರೀತಿಸ್ತಾರಂತೆ. ಇದನ್ನು ನಿಮ್ಮ ಅಮ್ಮನೇ ಹೇಳಿದ್ರಾ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು. ಯಸ್ ಯಸ್ ಯಸ್. ಏನ್ ಮಾಡ್ತಿದ್ಯಾ? ಅದು ಓಹೋ, ಕಾಸ್ತಾನೆ. ಗೊತ್ತು ನನಗೆ, ನಿನ್ನಂಥವ್ರಿಗೆ ಬಟ್ಟೆ ಇರುತ್ತೆ, ಊಟ ಇರಲ್ಲ. ಆಮೇಲೆ ರೈಟ್? ಯಾ ರೈಟ್. ಹಲೋ, ಮೆಂಟಲ್ ಕೇರ್? ಯಾರಿಗೆ? ಐ ಥಿಂಕ್ ಯು ನೀಡ್ ಮೆಡಿಕಲ್ ಹೆಲ್ಪ್. ಶಟ್ ಅಪ್. ವಾಟ್ ಡು ಯು ಥಿಂಕ್ ಆಫ್ ಮೀ? ಗೆಟ್ ಅಪ್ ನೋಡಿ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತಿದ್ಯಾ? ನನ್ನ ತಾಯಿಗೆ ಹಾಡಂದ್ರೆ ಇಷ್ಟ, ಹಾಡ್ತಿದ್ದೆ. ಇವತ್ತು ಫ್ಲವರ್ಸ್ ಡೇ, ಅದಕ್ಕೆ ಇದೆಲ್ಲ ಫ್ಲವರ್ಸ್. ನೀನು ನಿನ್ನ ಅವತಾರನೋ, ದರ್ ಇಸ್ ಸಮಥಿಂಗ್ ರಾಂಗ್. ನಾನು ಹುಟ್ಟಿ ಬೆಳೆದಿರೋದು ಈ ದೇಶದಲ್ಲಿ, ಬಟ್ ಐ ಆಮ್ ಅ ಟ್ರೂ ಇಂಡಿಯನ್. ನಾನು ಈ ವೆಸ್ಟರ್ನ್ ಕ್ಲೋತ್ಸ್ ಅಲ್ಲೂ ಕೂಡ ಏನಾದ್ರೂ ಒಂದು ಇಂಡಿಯನ್ ಟಚ್ ಇರುತ್ತೆ. ಐ ಜಸ್ಟ್ ಲವ್ ಇಂಡಿಯಾ. ಅದಿರ್ಲಿ, ಹ್ಯಾಂಡ್ಸಮ್, ಕಮ್ ಲೆಟ್ಸ್ ಟೇಕ್ ಅ ಸೆಲ್ಫಿ.
ವಾಟ್ ನಾನ್ಸೆನ್ಸ್. ನಿನ್ನ ಮೀಟ್ ಮಾಡಿದ್ದು ಸೆಮಿಟ್ರಿಲಿ. ನಿನ್ನ ದೆವ್ವ ಥರ ಕಾಡ್ದೆ ಬಿಡಲ್ಲ. ಈ ಕೈ ಬಿಡೋ ಚಾನ್ಸೇ ಇಲ್ಲ. ದಿಸ್ ಇಸ್ ಟೂ ಮಚ್. ಹಾ ಬಂದೆ ಇರಿ. Where is Mr. Tarak? ತಾರಕ್ ಇರ್ಲಿ. ವಾಟ್ ಯು ವಾಂಟ್? We are here to light the lamp. Where is Tarak? ತಾರಕ್ ಎಲ್ಲಿದೆಯೋ? ಬೇಗ ಬಾರೋ, ಬೇಗ ಬಾರೋ. ಹಾಯ್ ಗರ್ಲ್ಸ್. Hi, Tarak. ಹಾಯ್. ಲೋ, ಆ. ಯಾರೋ ಈ ದೆವ್ವಗಳೆಲ್ಲ? ಅಯ್ಯೋ, ದೀಪ ಅನ್ಸಕ್ಕೆ ಹುಡುಗಿ ಬೇಕು ಅಂತ ಕೇಳಿದ್ರಲ್ಲ, ಕರ್ಸಿದ್ದೀನಿ. ನಿಮ್ಗೆ ಯಾರು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. Where is the lamp? ನಾನ್ ತೋರಿಸ್ತೀನಿ. ಇವರು ದೀಪ ಹಚ್ಚಕ್ ಬಂದಿಲ್ಲ, ಮನೆಗ್ ಬೆಂಕಿ ಹಚ್ಚಕ್ ಬಂದಿದ್ದಾರೆ. ಅಯ್ಯೋ, ಒಬ್ಬೊಬ್ರು ಮುಖ ನೋಡು. ಸತ್, ಭಿಕ್ಷುಕರ ಸತ್, ತರ. ಏನ್ ಮಾಡ್ತಿದ್ದಾರೆ? ಅಯ್ಯೋ. ನಮ್ ಮನೆ ಸೊಸೆ ಆಗ್ಬೇಕಾ? ಧೈರ್ಯ ಅವ್ರಿಗೆ. ಮತ್ತೆ ಕಾಡ್ಕೊಂಡ್ರಿ ಸರ್ಸು. ಕಾಲ್ ಮುರ್ದಾಕ್ಬಿಡ್ತೇನೆ. ಸರ್ಸು, ನಿಮ್ಗೆ ಒಡೆಯಕ್ ಬೇರೆ ಏನು ಸಿಗ್ಲಿಲ್ವಾ? ಇಂಡಿಯಾ ಆದ್ರೆ ಪರ್ಕೆಲ್ ಹೊಡಿತಾ ಇದೆ, ಇದು ಫಾರಿನ್. ಅದಕ್ಕೋಸ್ಕರ ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡಿದೀನಿ. ನಿಂತ್ಕೋ. ನಿನ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ನಾನ್ ಕೇಳಿದ್ದು ಈ ಮನೆಗೆ ಸೊಸೆನಾ? ಸರ್ಸು ಬೇಬೆ, ನಿಮಗೆ ನಾನು, ನನಗ್ ನೀವು. ಲೈಫ್ ಇಸ್ ಬ್ಯೂಟಿಫುಲ್. ಇಷ್ಟೇ ಸಾಕು. ಹೀಗೆ ಇರ್ತೀಯಾ? ಮದ್ವೆ ಆಗಲ್ವಾ? ನೋಡಿ, ನನಗೆ ಈ ಮದ್ವೆ, ಫ್ಯಾಮಿಲಿ ಟೆನ್ಷನ್ಸ್ ಇದ್ಯಾವುದು ಬೇಡ. ಹಾ? ದಯವಿಟ್ಟು ಈ ಮದ್ವೆ ಕನ್ಸನ್ನ ಬಿಟ್ಬಿಡಿ. ಹೋಗೋ. ನಿನ್ನ ತಿದ್ದಕ್ಕೆ ಅದು ಯಾರು ಬರ್ತಾರೋ ಆ ದೇವ್ರಿಗೆ ಗೊತ್ತು. Help me! Help me! Help me! ನೀನಾ? ಹೌದು, ಪ್ಲೀಸ್ ಹೆಲ್ಪ್ ಮೀ. ಅವ್ರು ನನ್ನನ್ನು ಬಿಡಲ್ಲ. ಬೇಗಲಿಂದ ದೂರ ಕರ್ಕೊಂಡು ಹೋಗಿ ಪ್ಲೀಸ್. ಪ್ಲೀಸ್ ಪ್ಲೀಸ್. ಯಾರು? ಗೊತ್ತಿಲ್ಲ. ಯಾರೋ 4 ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ನನ್ನ ಫಿನಿಶ್ ಮಾಡ್ತಾರೆ. ಪ್ಲೀಸ್ ನಡಿ, ಅದು ಯಾರು ಅಂತ ನೋಡೋಣ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ತಾಯಿ ಇಲ್ದಿರೋ ಹುಡುಗಿ ಸತ್ರೆ ಪರವಾಗಿಲ್ವಾ? ಪ್ಲೀಸ್ 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 ಪ್ಲೀಸ್. ಓಕೆ. ನಿನ್ ಹೆಸರೇನಂತೆ? ತಾರಕ್. ತಾರಕ್ ಫ್ರಮ್ ಮೈಸೂರು, ದ ಹೆರಿಟೇಜ್ ಸಿಟಿ. ಏ, ಮೈಸೂರಲ್ಲಿ ಮೈಲಾರಿ ದೋಸೆ, ಹನುಮಂತ ಬಿರಿಯಾನಿ ತಿಂದಿದ್ಯಾ? ಆಕ್ಚುಲಿ ನಾವು ಮೈಸೂರವ್ರೆ, ಆದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರು ಶಿಫ್ಟ್ ಆಗಿ ಸುಮಾರು ವರ್ಷಗಳಾಯ್ತು. ಓ, ಬೆಂಗಳೂರಿನಲ್ಲಿ ಸಿಟಿಆರ್ ಮಸಾಲ ದೋಸೆ, ವಿವಿ ಪುರಂ ಚಾಟ್ಸ್, ಬನಶಂಕರಿ ಬಿರಿಯಾನಿ, ನಾಯ್ಡು ಹೋಟೆಲ್ ಅಲ್ಲಿ ಸ್ಪೇರ್ ಪಾರ್ಟ್ಸ್. ನಾನು ಇಂಡಿಯಾಗೆ ಹೋಗಿ 22 ವರ್ಷ ಆಯ್ತು. ವಾಟ್? 6 ಮಂತ್ಸ್ಗೆ ಒಂದ್ಸಲ ನಮ್ಮ ಅಪ್ಪನ ಜೊತೆ ಇಂಡಿಯಾಗ್ ಹೋಗಿ ಇದನ್ನೆಲ್ಲ ತಿನ್ಲೇಬೇಕು. ಲೈಫ್ ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿಯಲ್ಲೋ ತಾರಕ. ಅದ್ ಸರಿ, ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತಲ್ಲ, ಎಲ್ಲಿ ಅವರು? ಈಗ ಅವ್ರು ಬೇಕಾ? ನಾವಿಬ್ರೇ ಇದೀವಿ, ಜಾಲಿಯಾಗಿ ಲಾಂಗ್ ಡ್ರೈವ್ ಹೋಗೋಣ. ಇಳಿ ಕೆಳಗೆ. ನೋ ವೇ. ಒಂದ್ ಸೆಲ್ಫಿ ಕೊಟ್ರೆ ಹೋಗ್ತೀನಿ. ಸೆಲ್ಫಿ ಕೊಟ್ರೆ ಇನ್ಯಾವತ್ತೂ ತೊಂದರೆ ಕೊಡಲ್ಲ ತಾನೆ? ನೋ, ನೆವರ್. ಸರಿ ಬಾ. ಕಮ್ ಕಮ್. ಏಯ್, ಕಮ್. ಬಾಯ್. ತಾರಕ್, ಹೇ. ಹೇ ತಾರಕ್, ನೀನ್ ನೋಡಕ್ಕೆ ಎಕ್ಸೆಲ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿಯಿಂದ ಬಂದಿದ್ದಾರೆ. ಬಾಬಿ, ನಾನು ಯಾವುದೇ ಸ್ಪೋರ್ಟ್ಸ್ ಏಜೆನ್ಸಿಯವ್ರನ್ನ ಮೀಟ್ ಮಾಡಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಸಾರಿ ಅಂತ ಹೇಳಿ ಕಳಿಸು. ಈ ಸತಿ ನೀನೇ ಹೇಳ್ಕೊ. ಅಷ್ಟು ಚೆನ್ನಾಗಿರೋ ಕನ್ನಡ ಹುಡುಗಿಗೆ ಡಿಸಪಾಯಿಂಟ್ ಮಾಡಕ್ ನನಗಿಷ್ಟ ಇಲ್ಲ. ಹೇ ಬಾಬಿ, ಒಂದು ನಿಮಿಷ. ಏನು? ವಿಚಿತ್ರವಾದ ಡ್ರೆಸ್ಸು, ಸ್ವಲ್ಪ ಮೆಂಟಲ್ ಥರ. ಏ, ಹಂಗೇನಿಲ್ಲಪ್ಪ, ತುಂಬಾ ಡಿಸೆಂಟ್ ಆಗಿದ್ದಾಳೆ. ಅದು ಈ ದೇಶದಲ್ಲಿ ಸೀರೆ ಉಟ್ಕೊಂಡ್ ಬಂದಿದ್ದಾಳೆ. ಸರಿ, ಓಕೆ ಬಾ. ಓಕೆ. ನಮಸ್ಕಾರ. ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ. ನಿಧಾನ. Do you have a twin sister? No.
ನಾನು ಅವಳೇ, ಅವಳು ನಾನೇ. ಔಟ್ ಪ್ಲೀಸ್ ಔಟ್. ಇದು ಆಫೀಸ್, ನೀವು ಬಾಸ್. ನಾನಿಲ್ಲಿ ಬಂದಿರೋದು ಹಾಡೋಕೆ ಕುಣಿಯೋಕೆ ಅಲ್ಲ. ಐ ಹ್ಯಾವ್ ಅ ಪ್ರಪೋಸಲ್ ಫಾರ್ ಯು. ನೋ, ಐ ಡೋಂಟ್ ಲೈಕ್ ಯು. ನನ್ನ ಮದ್ವೆ ಆಗಿ ಅನ್ಲಿಲ್ಲ. ನೀವು ಫ್ಯಾಂಟಾಸ್ಟಿಕ್ ಸ್ಪೋರ್ಟ್ಸ್ಮನ್. ನಿಮ್ಮನ್ನ ಫೇಮಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯು ಆರ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಟೂ. ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್. ಸಾರಿ, ಆಡ್ಸ್, ಎಂಡೋಸ್ಮೆಂಟ್ಸ್ ನನಗಿದೆಲ್ಲ ಇಷ್ಟ ಇಲ್ಲ. ಇಟ್ ಇಸ್ ಎಕ್ಸೆಲ್ ಸ್ಪೋರ್ಟ್ಸ್ ಕಂಪನಿ. ನಾನು ಈ ಕಂಪನಿಗೆ ರೀಸೆಂಟ್ ಆಗಿ ಜಾಯ್ನ್ ಆದೆ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಸೈನ್ಮೆಂಟ್. ನೀವು ಕನ್ನಡದವರಾಗಿ ಇನ್ನೊಬ್ಬ ಕನ್ನಡದವ್ರಿಗೆ ಇಷ್ಟು ಹೆಲ್ಪ್ ಮಾಡಲ್ವಾ? ಐ ಆಮ್ ಸಾರಿ. ಇಟ್ಸ್ ಓಕೆ, ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ಥ್ಯಾಂಕ್ ಯು. ಬಾಯ್ ಬಾಬಿ. ಐ ವಿಶ್ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್. ಸೇಮ್ ಪಿಂಚಿಯಾ. ನಂಬೋಕೆ ಆಗ್ತಾಯಿಲ್ಲ. ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಳಲ್ಲ. ವೆರಿ ಬ್ಯಾಡ್ ತಾರಕ್. ಮುದ್ದಾದ ಹುಡುಗಿನ ಹರ್ಟ್ ಮಾಡಿ ಕಳಿಸಿದೆ ನೀನು. ಹೋಗೋ. ಬಾಬಿ, ನಾನು ಆಗ್ಲೇ ಹೇಳಿಲ್ವಾ? ಬಾಬಿ, ಏ ದವ್ವ, ಕನ್ನಡದಲ್ಲಿ ಮಾತಾಡು. ನಾನಿನ್ನ ಬಿಡಲಾರೆ. ನಾನಿನ್ನ ಬಿಡಲ್ಲ ಕಣೋ, ಬಿಡಲ್ಲ. ಏಯ್!